ಅತ್ತಿಗೆ ಅತ್ತಿಗೆ, ನಿನ್ನ ಸೀಮಂತ ಕಾರ್ಯಕ್ಕೆ ಜನರೆಲ್ಲ ಬಂದು ಕೂತಿರುವಾಗ ನೀನಿನ್ನೂ ಶೃಂಗಾರವಾದೆ ತಡಬೇಕು ಮಾಡ್ತಾ ಇದ್ದೀಯಮ್ಮ. ಅತ್ತಿಗೆ 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 ಅಣ್ಣ, ಅತ್ತಿಗೆ ನೇಣು ಹಾಕಿಕೊಂಡಿದ್ದಾಳು, ನೇಣು ಹಾಕಿಕೊಂಡಿದ್ದಾಳೆ. ಅತ್ತಿಗೆ ಯಾಕಮ್ಮ ಯಾಕಮ್ಮ ಏನಾವುತ ನೇಕೆ ಮಾಡಿಕೊಂಡೆ ಅತ್ತಿಗೆ? ಎಂತ ಅನಾಹುತ ಮಾಡಿಕೊಂಡೆ ಅತ್ತಿಗೆ? ನೇಣು ಹಾಕಿಕೊಳ್ಳುವಂಥ ಪ್ರಸಂಗವಾದರೂ ಏನು ಬಂತು? ಮಾತಾಡಮ್ಮ, ಮಾತಾಡಿ ಹೇಳು ನನಗೆ. ಬಲರಾಮ, ಪ್ರದೀಪ, ಯಾಕೆ ಅಳಾಕತ್ತೇರು? ನಿಮ್ಮ ಅತ್ತಿಗೆ ಮೇಲೆ ಹೊಟ್ಟಿ ಮೇಲೆ ಕುಂತ ಯಾಕೆ ಅಳಾಕತ್ತೇರು? ಈ ಮನೆಯ ಕುಲಪುತ್ರ ಅಂದ್ರ ವಂಶೋದ್ಧಾರಕ ಏನು ಹೊರಗೆ ಬಂದಾನೇನು, ಬಂದು ಸತ್ತಾನೇನು? ಯಾಕೆ ಅಳಾಕತ್ತೇರು? ಕೊಂದಲ್ಲಪ್ಪ ಅತ್ತಿಗೆನ. ನಿಮ್ಮ ಅತ್ತಿಗೆ ಸತ್ತಾಳೇನಪ್ಪ? ನೀ ಹಿಂಗ ಹೊಡೆದು ಬಡಿದು ಮಾಡಿ ಸಾಯಿಸ್ರ ಅತ್ತಿಗೆ ಸಾಯ್ತಾಳೇನಪ್ಪ? ಸಾಯ್ತಾಳೆ. ತಮ್ಮಗಳ್ರ, ಈ ಮಾತು ನನಗಾಗಿ, ನಿನಗಾಗಿ, ನೀ ಮಾಡಿರುವಂತ ಹೆಸರು ಕೃತ್ಯಗಾಗಿ ಈ ಕೆಲಸ ನಿನಗೆ ಮಾಡ್ಲಿಕ್ಕ ನಿನ್ನ ಮನಸ್ಸಾದ್ರೆ ಹೆಂಗ ಬಂತು ನೀಚ? ಅತ್ತಿಗೆ ಮಾತಾಡಮ್ಮ, ಮಾತಾಡು. ಈ ಮಾತು ಕೇಳಿ ನನಗ ನಗುವಿನ ಕೂಡ ಅಳುನು ಬರಾಕತ್ತೈತಿ. ಯಾಕ್ರು ತಮ್ಮ, ನನ್ನ ಮ್ಯಾಗ ಸಂಶಯ ಏನಪ್ಪ ನಿನಗ? ಅಣ್ಣ, ನೀ ಬಾಳು ಕೊಂದ ಹೆಚ್ಚಿಗೆ ಮಾತಾಡಬೇಡ. ಅವತ್ತ ಅತ್ತಿಗೆಯ ಬಸುರಿ ಅಂತ ಬಯಕೆ ಬುದ್ಧಿ ತಂದ ದಿನಾನ ನೀನೇನೋ ವಿಪರೀತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದಿ. ಅವತ್ತ ನಿನ್ನ ಮ್ಯಾಗ ನನಗೆ ಸಂಶಯ ಬಂದಿತ್ತು. ಆದ್ರ ಆ ಕೆಟ್ಟ ಕೆಲಸ ಈಗ ಮಾಡಿಬಿಟ್ಟಲ್ಲೋ ನೀಚ. ಹೇಳು, ಈ ನನ್ನ ಬಂಗಾರದಂತ ಅತ್ತಿಗೆನ ಯಾಕ ಕೊಂದಿ? ನೀನು ಹೇಳದಿದ್ರ ನಿನ್ನ ಕೊತ್ತಿಸಿಕಿ ನಿರಪರಾಧಿ ಅನ್ನನಿಗೆ ಕೊಲೆಗಾರ ಅಂತ ಹೇಳಿದಿ. ಈ ನಗುವಿನ ಕೂಡ ನನಗೆ ಅಳುನು ಬರಾಕತ್ತೈತು ತಮ್ಮ, ಅಳುನು ಬರಾಕತ್ತೈತೆ. ಅತ್ತಿಗೆ, ಈ ನಿನ್ನ ಕಿರಿತಮ್ಮ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಈ ನಿನ್ನ ಶ್ರೀಮಂತ ಕಾರ್ಯವನ್ನು ಅದ್ದೂರಿಯಾಗಿ ಮಾಡಬೇಕೆಂಬ ಆಸೆ ಇತ್ತಮ್ಮ. ಅತ್ತಿಗೆ, ಇನ್ನು ಯಾರನ್ನು ಬಾಯಿ ತುಂಬ ಅತ್ತಿಗೆ ಅಂತ ಕರೆಯಲಿ ಅಮ್ಮ. ಮಾತಾಡಮ್ಮ, ಮಾತಾಡು. ತಮ್ಮ, ನನ್ನ ದಯಮಾಡಿ ಕ್ಷಮಿಸಿಬಿಡ್ರು, ಕ್ಷಮಿಸಿಬಿಡ್ರಿ. ಮಾಡುವ ಹೇಸಿ ಕೆಲಸ ಮಾಡಿ ನಮಗ ಬುದ್ಧಿವಾದ ಹೇಳ್ತೀಯಲ್ಲ ನಾ. ಹಿರಿಯಣ್ಣ ಅಂದ್ರ ದೇವರ ಸಮಾನ ಅಂತ ನಾವು ತಿಳಿದಿದ್ವಿ. ಆದ್ರ ನೀನು ಈ ರೀತಿ ಮೋಸ ಮಾಡ್ತಿ ಅಂತ ನಾವು ತಿಳಿದಿರಲಿಲ್ಲ. ಹೇಳಣ್ಣ, ಈ ನಮ್ಮ ಬಂಗಾರದಂತ ಅತ್ತಿಗೆನ ಯಾಕೆ ಕೊಲೆ ಮಾಡ್ದಿ? ಹೇಳೋ ಅದಮ್ಮ. ಹೌದಪ್ಪ, ನಿನ್ನ ಬಂಗಾರದಂತ್ರ ಅತ್ತಿಗೆ ನಾನ ಕೊಂದನಿ. ನಿರಪರಾಧಿ ನಿನ್ನ ಅತ್ತಿಗೆ ನಾ ಕೊಂದು ಭಾಳ ತಪ್ಪು ಮಾಡೇನು ತಮ್ಮ, ಭಾಳ ತಪ್ಪು ಮಾಡೇನಿ.
ದಯಮಾಡಿ ನನ್ನನ್ನು ಕ್ಷಮಿಸಿಬಿಡ್ರು. ನಿಮ್ಮಿಬ್ಬರು ಕಾಲಿಗೆ ಸರಿ ದೂರ ಆಚೆ. ನಿನ್ನ ಹೊಲಸು ಕೈಗಳಿನಿಂದ ನಮ್ಮ ಪವಿತ್ರವಾದ ಪಾದ ಮುಟ್ಟಬೇಡ. ನಿನ್ನ ನಾನು ಅಣ್ಣ ಎಂದು ಕರೆಯಲಿಕ್ಕೆ ನನಗೆ ನಾಚಿಕೆ ಬರತೈತಿ. ನಾಚಿಕೆ ಬರತೈತಿ. ಹೊಡಿಯಪ್ಪ, ನಿನಗ ಸಾಕಾಗುವಂಗ ಹೊಡಿ. ಯಾಕಂದ್ರ ನೀನು ಕಾಕಿ ಅರಿವಿ ತೊಟ್ಟ ಪೊಲೀಸ್ ಅಧಿಕಾರಿ. ಸರ್ಕಾರ ನಿನಗ ಹಂಗ ಮಾತು ಕೊಟ್ಟಿರ್ತಾರ. ಅದಕ್ಕ ನನ್ನ ದಯಮಾಡಿ ಕ್ಷಮಿಸ್ಬಿಡ್ರು ತಮ್ಮಗಳ್ರಿ. ಕ್ಷಮಿಸ್ಬಿಡ್ರಿ. ಕ್ಷಮೆ ಮಾಡುವ ಹೇಸಿ ಕೃತ್ಯ ಮಾಡಿ ಈಗ ಕ್ಷಮೆ ಅಂತ ಏನೋ ನೀಚ. ಯಾಕ್ರೋ ಏನಾಯ್ತು? ಯಾಕೆ ಹೊಡ್ಯಾಕತ್ತರಿ ಅವನನ್ನ? ಯಾಕ್ರಿ, ಏನಾಗಿದೆ ನಿಮಗೆಲ್ಲ? ಈ ಮಾವನವರು ಏಕೆ ಹೇಳ್ತಾ ಇದ್ದಾರೆ? ಬಡದ್ರೇನು? ಗರ್ಭವತಿ ಆದ ನನ್ನ ಅತ್ತಿಗೆನ ಉರುಳಾಕಿ ಕೊಂದಾನ ಈ ನಿನ್ನ ಮಾವ. ನನ್ನ ತಂಗಿಯನ್ನು ಕೊಂದು ಹಾಕಿದಾನೆ. ತಂಗಿ ಅಕ್ಕ, ಬಸುರಿಯಾಗಿ ತವರಿನ ಸೀರೆ ಉಟ್ಟು ಸೇಮಂತ ಕಾರಣಕ್ಕೆ ಈಗಲೇ ಏರಿ ಕುಳಿತುಕೊಳ್ಳಬೇಕಾದ ನೀನು ಸತ್ತ ಹೋದೆ ಅಕ್ಕ. ಮಾಮ, ನೀನು ಕೂತುಕೊಳ್ಳುವಂತ ಏಸಿ ಕೆಲಸ ಏನು ಮಾಡಿದಳು ನನ್ನ ತಂಗಿ? ಯಾಕೆ ಕೊಂದು ಹೇಳು ನನ್ನ ತಂಗಿಯನ್ನ? ಅವರ ತಂದೆ ಶಾಂತನಗೌಡರಿಗೆ ನಾನು ನೀನು ಇಬ್ಬರು ಕೂಡಿ ಏನು ಮಾತು ಕೊಟ್ಟಿದ್ದೆವು ಅದನ್ನೆಲ್ಲವನ್ನು ನೆನಪಿಸದೆ ಮೂರ್ಖನಾಗಿ ಇಂಥ ಕೆಟ್ಟ ಕೆಲಸ ಯಾಕೆ ಮಾಡಿದೆಯೋ ಮಾವ? ಯಾಕೆ ಮಾಡಿದಿ? ನನ್ನ ತವರಿನ ಸಿರಿ ಕೊಂದಳು ಮಾವ. ನನ್ನ ತವರಿನ ಸಿರಿ ಕೊಂದ. ನನ್ನ ಹೆಂಡತಿ ಪಾರ್ವತಿ ಇದ್ದಂಗ, ಶ್ರೀರಾಮನ ಸತಿ ಸೀತಾ ಇದ್ದಂಗ ಅಂತಿದ್ದಲ್ಲೋ ಮಾವ. ನಿನಗ್ಯಾಕೆ ಎಂತ ಕೆಟ್ಟ ವಿಚಾರ ಬಂತು? ಶಾಂತಗೌಡರ ವಂಶನೂ ಹೋಯ್ತು, ರಾಮಲಿಂಗನ ವಂಶದ ಕುಡಿನೂ ಹೋಯ್ತು. ಈ ಅನಾಹುತಕ್ಕೆ ಏನು ತಪ್ಪು? ಯಾರಿಗೆ ಇದರ ಶಿಕ್ಷೆ? ಮಾತಾಡ್ರಿ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಒಗದಾಗ ಅದಕ್ಕ ಸಮಾಧಾನ ಆಕೈತಿ. ಗರತಿ ಗಂಗವ್ವ ನಿನ್ನ ಅತ್ತಿಗೇನ ಕೊಂದ ಬಾಳ ತಪ್ಪು ಮಾಡಿಬಿಟ್ಟಿ ಸವಿತಾ, ಬಾಳ ತಪ್ಪು ಮಾಡಿಬಿಟ್ಟಿ. ಶಾಂತನಗೌಡರಿಗೆ ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ರಾಮ ಜನ್ಮನ ಜನ್ಮಕ್ಕೆ. ಧಿಕ್ಕಾರವಿರಲಿ ರಾಮ ಜನ್ಮನ ಹಲೋ ಪೊಲೀಸ್, ನಮ್ಮ ಅಣ್ಣ ನಮ್ಮ ಅತ್ತಿಗೆಯನ್ನು ಕೊಂದು ಪರಾರಿಯಾಗಿದ್ದಾನೆ. ಅವನನ್ನು ಎಲ್ಲಿದ್ದರೂ ಬಿಡಬೇಡಿ. ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ಬರ್ತೀನಿ. ಸಹಿತಾ, ಹೋದ ಜೀವ ಮರಳಿ ಬರುವುದಿಲ್ಲಮ್ಮ. ಮುತ್ತೈದಾದ ಇವಳನ್ನು ಕುಂಡ್ರಿಸಿ ಈ ತವರು ಮಣಿ ಸೀರೆ ಉಡಿಸಿ ಆರತಿ ಮಾಡಿ ಬಿಡವ್ವ. ಬಲರಾಮ, ಸರಿಯಾಗಿ ಕುಂಡ್ರಿಸಪ್ಪ ನಿನ್ನ ಅತ್ತಿಗೆ ಅಣ್ಣ. ಆಯ್ತು ಮಾವ, ಆಯ್ತು.
ಕೈಯಲ್ಲಿ ಅದೇನೊಂದು ಚೀಟಿ ಬರೆದುಕೊಂಡಿದ್ದಾಳೆ. ಅದೇನಿದೆ ತೆಗೆದು ಓದು ಸವಿತಾ. ಹೌದೇ? ಸ್ವಾಮಿ, ಈ ಚೀಟಿಯನ್ನು ಓದೋ ಸಮಯವಲ್ಲ ಇದು. ಮೊದಲು ಅಕ್ಕನಿಗೆ ಸೀರೆ ಉಡಿಸಿ ಆರತಿ ಮಾಡೋಣ. ಆಯ್ತು ಸವಿತಾ, ಹಾಗೆ ಮಾಡೋಣ. ಅಕ್ಕರೆಯಾದರೂ ಕಣ್ಣ ನೀರಲಿ ಓ ಸಕ್ಕರೆಯ ತಂಗಿ ಹೊರಗೆ ನೀರಲಿ ನೀನು ಊರಿಗೆ ದಾರಿ ಇಲ್ಲಮ್ಮ ಆ ಬೀದಿ ಕಲ್ಲು ಒಳ್ಳಿಗೆ ಕರುಣ ಗೆಳತಿಯಲ್ಲಿ ನನಗೆ ತಾಯಿ ಪ್ರೀತಿ ಹೊತ್ತ ಕಂದನ ಒಂಟಿ ಮಾಡಿ ಹೋದೆ ನಾವೇ ಹಿಂಬಾಲಿಸಿ ಆಸೆ ಮಲ್ಲಿಗೆ ಇವಳೇ ನಮ್ಮೂರ ಜ್ಯೋತಿ ಇವಳೇ ನಮ್ಮ ಬಂಗಾರದ ಗೊಂಬೆ ಏಳೆ ನನ್ನವು ನೀನಲ್ಲ ತಂಗಿ ಉಸಿರಲ್ಲಿ ತುಂಬಿದ ಕರುಳಿದ ಬಂದಿ ನನ್ನ ಆಸೆ ಮಲ್ಲಿಗೆ ನೀವಾದರು ನಮ್ಮೂರ ಜ್ಯೋತಿ ನೀಯಾದರು ಸವಿತಾ, ಸೀರೆ ಉಡಿಸಮ್ಮ, ಸೀರೆ ಉಡಿಸು. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ತಂಗಿ, ಶ್ರೀಮಂತ ಕಾರಣದಿಂದ ತವರು ಮನೆ ಸೀರೆ ಉಡದೆ ಈ ಲೋಕ ಬಿಟ್ಟು ಈ ಲೋಕಕ್ಕೆ ಹೋಗುವಾಗ ಕೊನೆಯ ಸೀರೆಯಾದ ಈ ತವರಿನ ಸೀರೆಯನ್ನು ಉಟ್ಟುಕೊಂಡು ಹೋದೆಯ ತಂಗಿ. ನಿನ್ನ ಹೇಗೆ ಮರಿಲವ್ವ, ನಾ ಹೇಗೆ ಮರೆಯಲಿ? ನಮಗೆಲ್ಲರಿಗೂ ಸಂತೋಷ ಆದ ಒಂದು ಪಾಪೂಣ ಕೊಡ್ತಾಳೆ ಎಂದು ನಂಬಿದೆವು. ಸಂತೋಷ ಆದದು ವಿಷಯ ಆದಂತೆ ಮಾಡಿ ಹೋದಳವ್ವ ತಂಗಿ. ನಿನ್ನಂತ ಪ್ರೀತಿಯ ತಂಗಿನ ಹೇಗೆ ಮರಿಲವ್ವ, ನಾ ಹೇಗೆ ಮರಲಿ? ನಿಮ್ಮ ತಂದೆ ಶಾಂತನಗೌಡರಿಗೆ ಈ ಅನಾಥ ಕೊಟ್ಟ ಮಾತು ಉಳಿಸಿಕೊಳ್ಳಲಾಗಲಿಲ್ಲವ್ವ, ಉಳಿಸಿಕೊಳ್ಳಲಾಗಲಿಲ್ಲ. ಇನ್ನು ಮುಂದೆ ಪಂಚಮಿ ಹಬ್ಬಕ್ಕೆ ಯಾರಿಗಂತ ಸೀರೆ ತಂದು ಕೊಡಲವ್ವ, ಯಾರಿಗಂತ ಸೀರೆ ತಂದು ಕೊಡಲಿ? ಈ ಅನಾಥನಿಗೆ ಬಾಯಿ ತುಂಬ ಅಣ್ಣ ಅಣ್ಣ ಎಂದು ಕರೆಯುತ್ತಿದ್ದಿ. ನೀ ಕರೆಯುವಾಗ ಈ ಅನಾಥನ ಅನ್ನೋದು ಪದಾನೇ ಮರ್ತು ಹೋಗಿತ್ತವ್ವ ನನಗೆ.
ನಿನ್ನಂತ ಪ್ರೀತಿಯ ತಂಗಿನ ಹೇಗೆ ಬರಿಲವ್ವ, ಹೇಗೆ ಬರೆಯಣೆ? ಅತ್ತಿಗೆ, ಈ ನಿನ್ನ ಕಿರಿ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನೂರಾರು ರೌಡಿಗಳನ್ನು ಹಿಡಿದು SP ಅವರಿಂದ ಶಬಾಸ್ಗಿರಿ ಪಟ್ಟ ಪಡೆದಿದ್ದೆ. ಅತ್ತಿಗೆ, ನಿನಗಾದ ಒಂದು ನೋವನ್ನು ಕ್ಷಣದಲ್ಲಿ ಹೇಳಿದರೆ ಅದಕ್ಕೆ ನನ್ನ ಜೀವ ಕೊಟ್ಟು ನಿನ್ನ ಜೀವ ಉಳಿಸಿಕೊಳ್ಳುತ್ತಿದ್ದೇವಮ್ಮ. ನಿನ್ನ ಜೀವ ಉಳಿಸಿಕೊಳ್ಳುತ್ತಿದ್ದೆ. ಇನ್ನು ನಾನು ಬಾಯಿ ತುಂಬ ಅತ್ತಿಗೆ ಅಂತ ಯಾರಮ್ಮನ್ನು ಕರೆಯಲಮ್ಮ, ಯಾರನ್ನು ಕರೆಯಲಿ? ಅತ್ತಿಗೆ, ಅತ್ತಿಗೆ. ಸವಿತಾ, ಮನಸ್ಸು ಹಾತೊರೆಯುತ್ತಿದೆ, ಕೈ ಕೆರಳುತ್ತಿವೆ, ಕಣ್ಣು ಕೆರಳುತ್ತಿವೆ, ಕಾಲು ಕೆದರುತ್ತಿವೆ. ಬೇಗ ಓದಿ ಹೇಳು, ಆ ಚೀಟಿಯಲ್ಲಿ ಏನು ಬರೆದಿದೆ ಅಂತ. ಈ ಚೀಟಿಯನ್ನು ಓದುವ ಸಮಯ ಈಗಲ್ಲ ರೀ. ಮೊದಲು ಅಕ್ಕನ ಅಂತ್ಯ ಸಂಸ್ಕಾರ ಮುಗಿಸೋಣ, ನಂತರ ಎಲ್ಲರ ಸಮಕ್ಷೇಮದಲ್ಲಿ ಇದನ್ನು ಓದೋಣ. ಸರಿ ಅಣ್ಣ, ಹಾಗೆ ಮಾಡೋಣ. ಮಲ್ಲಿಗೆ